ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಹೈಲೈಟ್ ಆಗ್ತಿರೋ ಸುದ್ದಿ ಅಂದ್ರೆ ಕನಕಪುರ ಕಬ್ಜಾಗೆ ದಳಪತಿಗಳು ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಚನ್ನಪಟ್ಟಣವನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ರಣತಂತ್ರ ಹೆಣಿತಾ ಇದ್ರೆ, ಇತ್ತ ಕನಕಪುರದಲ್ಲಿ ಜೆಡಿಎಸ್ ನ ಶಕ್ತಿ ವೃದ್ಧನೆ ಮಾಡಲಿಕ್ಕೆ ಎಚ್ಡಿಡಿ ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ಅನಸೂಯ ಮಂಜುನಾಥ್ ಡಿಕೆ ಬ್ರದರ್ಸ್ಗೆ ಕಂಟಕವಾಗಿ ಪರಿಣಮಿಸಿದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಹಾಗೆ ದೇವೇಗೌಡರ ಪುತ್ರಿಯೂ ಆಗಿರುವ ಅನಸೂಯ ಮಂಜುನಾಥ್ ಅವರ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವ ಪ್ರಯತ್ನಕ್ಕೆ ಇದೀಗ ದಳಪಾಳಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ದೇವೇಗೌಡರ ಪುತ್ರಿ ಅನಸೂಯ ಅವರ ಮೂಲಕ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ನೀಡ್ತಾ ಇದೆ ಜೆಡಿಎಸ್ ಪಾಳೆಯ. ಸೆಪ್ಟೆಂಬರ್ 29ರಿಂದ ಜೆಡಿಎಸ್ ಸದಸ್ಯತ್ವ ನೋಂದಣಿ ಕ್ಯಾಂಪೇನ್ಗೆ ಚಾಲನೆ ಸಿಗಲಿದೆ. ಅನಸೂಯ ಮಂಜುನಾಥ್ ನೇತೃತ್ವದಲ್ಲೇನೆ ಅಭಿಯಾನವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಕನಕಪುರದಲ್ಲಿ ಈಗಾಗಲೇ ಅನಸೂಯ ಅವರು ಫುಲ್ ಆಕ್ಟಿವ್ ಇದ್ದಾರೆ. ಜೆಡಿಎಸ್ನ ಸಾಂಪ್ರದಾಯಿಕ ಮತಗಳನ್ನ ಒಗ್ಗೂಡಿಸುವ ತಂತ್ರಗಾರಿಕೆ ಈ ಒಂದು ಅಭಿಯಾನದ ಮೂಲಕ ಮತ್ತಷ್ಟು ಗಟ್ಟಿಯಾಗೋ ನಿರೀಕ್ಷೆ ದಳಪಾಳ್ಯದಲ್ಲಿ ಗರಿಗೆದರಿದೆ. ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಹೈಲೈಟ್ ಆಗ್ತಿರೋ ಸುದ್ದಿ ಅಂದ್ರೆ ಕನಕಪುರ ಕಬ್ಜಾಗೆ ದಳಪತಿಗಳು ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಚನ್ನಪಟ್ಟಣವನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ರಣತಂತ್ರ ಹೆಣಿತಾ ಇದ್ರೆ, ಇತ್ತ ಕನಕಪುರದಲ್ಲಿ ಜೆಡಿಎಸ್ ನ ಶಕ್ತಿ ವೃದ್ಧನೆ ಮಾಡಲಿಕ್ಕೆ ಎಚ್ಡಿಡಿ ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ಅನಸೂಯ ಮಂಜುನಾಥ್ ಡಿಕೆ ಬ್ರದರ್ಸ್ಗೆ ಕಂಟಕವಾಗಿ ಪರಿಣಮಿಸಿದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಹಾಗೆ ದೇವೇಗೌಡರ ಪುತ್ರಿಯೂ ಆಗಿರುವ ಅನಸೂಯ ಮಂಜುನಾಥ್ ಅವರ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವ ಪ್ರಯತ್ನಕ್ಕೆ ಇದೀಗ ದಳಪಾಳಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ದೇವೇಗೌಡರ ಪುತ್ರಿ ಅನಸೂಯ ಅವರ ಮೂಲಕ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ನೀಡ್ತಾ ಇದೆ ಜೆಡಿಎಸ್ ಪಾಳೆಯ. ಸೆಪ್ಟೆಂಬರ್ 29ರಿಂದ ಜೆಡಿಎಸ್ ಸದಸ್ಯತ್ವ ನೋಂದಣಿ ಕ್ಯಾಂಪೇನ್ಗೆ ಚಾಲನೆ ಸಿಗಲಿದೆ. ಅನಸೂಯ ಮಂಜುನಾಥ್ ನೇತೃತ್ವದಲ್ಲೇನೆ ಅಭಿಯಾನವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಕನಕಪುರದಲ್ಲಿ ಈಗಾಗಲೇ ಅನಸೂಯ ಅವರು ಫುಲ್ ಆಕ್ಟಿವ್ ಇದ್ದಾರೆ. ಜೆಡಿಎಸ್ನ ಸಾಂಪ್ರದಾಯಿಕ ಮತಗಳನ್ನ ಒಗ್ಗೂಡಿಸುವ ತಂತ್ರಗಾರಿಕೆ ಈ ಒಂದು ಅಭಿಯಾನದ ಮೂಲಕ ಮತ್ತಷ್ಟು ಗಟ್ಟಿಯಾಗೋ ನಿರೀಕ್ಷೆ ದಳಪಾಳ್ಯದಲ್ಲಿ ಗರಿಗೆದರಿದೆ. ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಹೈಲೈಟ್ ಆಗ್ತಿರೋ ಸುದ್ದಿ ಅಂದ್ರೆ ಕನಕಪುರ ಕಬ್ಜಾಗೆ ದಳಪತಿಗಳು ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಚನ್ನಪಟ್ಟಣವನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ರಣತಂತ್ರ ಹೆಣಿತಾ ಇದ್ರೆ, ಇತ್ತ ಕನಕಪುರದಲ್ಲಿ ಜೆಡಿಎಸ್ ನ ಶಕ್ತಿ ವೃದ್ಧನೆ ಮಾಡಲಿಕ್ಕೆ ಎಚ್ಡಿಡಿ ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ಅನಸೂಯ ಮಂಜುನಾಥ್ ಡಿಕೆ ಬ್ರದರ್ಸ್ಗೆ ಕಂಟಕವಾಗಿ ಪರಿಣಮಿಸಿದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಹಾಗೆ ದೇವೇಗೌಡರ ಪುತ್ರಿಯೂ ಆಗಿರುವ ಅನಸೂಯ ಮಂಜುನಾಥ್ ಅವರ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವ ಪ್ರಯತ್ನಕ್ಕೆ ಇದೀಗ ದಳಪಾಳಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ದೇವೇಗೌಡರ ಪುತ್ರಿ ಅನಸೂಯ ಅವರ ಮೂಲಕ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ನೀಡ್ತಾ ಇದೆ ಜೆಡಿಎಸ್ ಪಾಳೆಯ. ಸೆಪ್ಟೆಂಬರ್ 29ರಿಂದ ಜೆಡಿಎಸ್ ಸದಸ್ಯತ್ವ ನೋಂದಣಿ ಕ್ಯಾಂಪೇನ್ಗೆ ಚಾಲನೆ ಸಿಗಲಿದೆ. ಅನಸೂಯ ಮಂಜುನಾಥ್ ನೇತೃತ್ವದಲ್ಲೇನೆ ಅಭಿಯಾನವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಕನಕಪುರದಲ್ಲಿ ಈಗಾಗಲೇ ಅನಸೂಯ ಅವರು ಫುಲ್ ಆಕ್ಟಿವ್ ಇದ್ದಾರೆ. ಜೆಡಿಎಸ್ನ ಸಾಂಪ್ರದಾಯಿಕ ಮತಗಳನ್ನ ಒಗ್ಗೂಡಿಸುವ ತಂತ್ರಗಾರಿಕೆ ಈ ಒಂದು ಅಭಿಯಾನದ ಮೂಲಕ ಮತ್ತಷ್ಟು ಗಟ್ಟಿಯಾಗೋ ನಿರೀಕ್ಷೆ ದಳಪಾಳ್ಯದಲ್ಲಿ ಗರಿಗೆದರಿದೆ. ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಹೈಲೈಟ್ ಆಗ್ತಿರೋ ಸುದ್ದಿ ಅಂದ್ರೆ ಕನಕಪುರ ಕಬ್ಜಾಗೆ ದಳಪತಿಗಳು ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಚನ್ನಪಟ್ಟಣವನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ರಣತಂತ್ರ ಹೆಣಿತಾ ಇದ್ರೆ, ಇತ್ತ ಕನಕಪುರದಲ್ಲಿ ಜೆಡಿಎಸ್ ನ ಶಕ್ತಿ ವೃದ್ಧನೆ ಮಾಡಲಿಕ್ಕೆ ಎಚ್ಡಿಡಿ ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ಅನಸೂಯ ಮಂಜುನಾಥ್ ಡಿಕೆ ಬ್ರದರ್ಸ್ಗೆ ಕಂಟಕವಾಗಿ ಪರಿಣಮಿಸಿದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಹಾಗೆ ದೇವೇಗೌಡರ ಪುತ್ರಿಯೂ ಆಗಿರುವ ಅನಸೂಯ ಮಂಜುನಾಥ್ ಅವರ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವ ಪ್ರಯತ್ನಕ್ಕೆ ಇದೀಗ ದಳಪಾಳಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ದೇವೇಗೌಡರ ಪುತ್ರಿ ಅನಸೂಯ ಅವರ ಮೂಲಕ
ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ನೀಡ್ತಾ ಇದೆ ಜೆಡಿಎಸ್ ಪಾಳೆಯ. ಸೆಪ್ಟೆಂಬರ್ 29ರಿಂದ ಜೆಡಿಎಸ್ ಸದಸ್ಯತ್ವ ನೋಂದಣಿ ಕ್ಯಾಂಪೇನ್ಗೆ ಚಾಲನೆ ಸಿಗಲಿದೆ. ಅನಸೂಯ ಮಂಜುನಾಥ್ ನೇತೃತ್ವದಲ್ಲೇನೆ ಅಭಿಯಾನವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಕನಕಪುರದಲ್ಲಿ ಈಗಾಗಲೇ ಅನಸೂಯ ಅವರು ಫುಲ್ ಆಕ್ಟಿವ್ ಇದ್ದಾರೆ. ಜೆಡಿಎಸ್ನ ಸಾಂಪ್ರದಾಯಿಕ ಮತಗಳನ್ನ ಒಗ್ಗೂಡಿಸುವ ತಂತ್ರಗಾರಿಕೆ ಈ ಒಂದು ಅಭಿಯಾನದ ಮೂಲಕ ಮತ್ತಷ್ಟು ಗಟ್ಟಿಯಾಗೋ ನಿರೀಕ್ಷೆ ದಳಪಾಳ್ಯದಲ್ಲಿ ಗರಿಗೆದರಿದೆ. ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಹೈಲೈಟ್ ಆಗ್ತಿರೋ ಸುದ್ದಿ ಅಂದ್ರೆ ಕನಕಪುರ ಕಬ್ಜಾಗೆ ದಳಪತಿಗಳು ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಚನ್ನಪಟ್ಟಣವನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ರಣತಂತ್ರ ಹೆಣಿತಾ ಇದ್ರೆ, ಇತ್ತ ಕನಕಪುರದಲ್ಲಿ ಜೆಡಿಎಸ್ನ ಶಕ್ತಿ ವೃದ್ಧನೆ ಮಾಡಲಿಕ್ಕೆ ಎಚ್.ಡಿ.ಡಿ ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ಅನಸೂಯ ಮಂಜುನಾಥ್ ಡಿ.ಕೆ. ಬ್ರದರ್ಸ್ಗೆ ಕಂಟಕವಾಗಿ ಪರಿಣಮಿಸಿದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು, ಅವರ ಪತ್ನಿ ಹಾಗೆ ದೇವೇಗೌಡರ ಪುತ್ರಿಯೂ ಆಗಿರುವ ಅನಸೂಯ ಮಂಜುನಾಥ್ ಅವರ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವ ಪ್ರಯತ್ನಕ್ಕೆ ಇದೀಗ ದಳಪಾಳ್ಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ದೇವೇಗೌಡರ ಪುತ್ರಿ ಅನಸೂಯ ಅವರ ಮೂಲಕ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ನೀಡ್ತಾ ಇದೆ ಜೆಡಿಎಸ್ ಪಾಳ್ಯ. ಸೆಪ್ಟೆಂಬರ್ 29ರಿಂದ ಜೆಡಿಎಸ್ ಸದಸ್ಯತ್ವ ನೋಂದಣಿ ಕ್ಯಾಂಪೇನ್ಗೆ ಚಾಲನೆ ಸಿಗಲಿದೆ. ಅನಸೂಯ ಮಂಜುನಾಥ್ ನೇತೃತ್ವದಲ್ಲೇನೆ ಅಭಿಯಾನವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಕನಕಪುರದಲ್ಲಿ ಈಗಾಗಲೇ ಅನಸೂಯ ಅವರು ಫುಲ್ ಆಕ್ಟಿವ್ ಇದ್ದಾರೆ. ಜೆಡಿಎಸ್ನ ಸಾಂಪ್ರದಾಯಿಕ ಮತಗಳನ್ನ ಒಗ್ಗೂಡಿಸುವ ತಂತ್ರಗಾರಿಕೆ ಈ ಒಂದು ಅಭಿಯಾನದ ಮೂಲಕ ಮತ್ತಷ್ಟು ಗಟ್ಟಿಯಾಗೋ ನಿರೀಕ್ಷೆ ದಳಪಾಳ್ಯದಲ್ಲಿ ಗರಿಗೆದರಿದೆ. ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಹೈಲೈಟ್ ಆಗ್ತಿರೋ ಸುದ್ದಿ ಅಂದ್ರೆ ಕನಕಪುರ ಕಬ್ಜಾಗೆ ದಳಪತಿಗಳು ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಚನ್ನಪಟ್ಟಣವನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ರಣತಂತ್ರ ಹೆಣಿತಾ ಇದ್ರೆ, ಇತ್ತ ಕನಕಪುರದಲ್ಲಿ ಜೆಡಿಎಸ್ನ ಶಕ್ತಿ ವೃದ್ಧನೆ ಮಾಡಲಿಕ್ಕೆ ಎಚ್.ಡಿ.ಡಿ ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ಅನಸೂಯ ಮಂಜುನಾಥ್ ಡಿ.ಕೆ. ಬ್ರದರ್ಸ್ಗೆ ಕಂಟಕವಾಗಿ ಪರಿಣಮಿಸಿದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು, ಅವರ ಪತ್ನಿ ಹಾಗೆ ದೇವೇಗೌಡರ ಪುತ್ರಿಯೂ ಆಗಿರುವ ಅನಸೂಯ ಮಂಜುನಾಥ್ ಅವರ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವ ಪ್ರಯತ್ನಕ್ಕೆ ಇದೀಗ ದಳಪಾಳ್ಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ದೇವೇಗೌಡರ ಪುತ್ರಿ ಅನಸೂಯ ಅವರ ಮೂಲಕ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ನೀಡ್ತಾ ಇದೆ ಜೆಡಿಎಸ್ ಪಾಳ್ಯ. ಸೆಪ್ಟೆಂಬರ್ 29ರಿಂದ ಜೆಡಿಎಸ್ ಸದಸ್ಯತ್ವ ನೋಂದಣಿ ಕ್ಯಾಂಪೇನ್ಗೆ ಚಾಲನೆ ಸಿಗಲಿದೆ. ಅನಸೂಯ ಮಂಜುನಾಥ್ ನೇತೃತ್ವದಲ್ಲೇನೆ ಅಭಿಯಾನವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಕನಕಪುರದಲ್ಲಿ ಈಗಾಗಲೇ ಅನಸೂಯ ಅವರು ಫುಲ್ ಆಕ್ಟಿವ್ ಇದ್ದಾರೆ. ಜೆಡಿಎಸ್ನ ಸಾಂಪ್ರದಾಯಿಕ ಮತಗಳನ್ನ ಒಗ್ಗೂಡಿಸುವ ತಂತ್ರಗಾರಿಕೆ ಈ ಒಂದು ಅಭಿಯಾನದ ಮೂಲಕ ಮತ್ತಷ್ಟು ಗಟ್ಟಿಯಾಗೋ ನಿರೀಕ್ಷೆ ದಳಪಾಳ್ಯದಲ್ಲಿ ಗರಿಗೆದರಿದೆ. ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಹೈಲೈಟ್ ಆಗ್ತಿರೋ ಸುದ್ದಿ ಅಂದ್ರೆ ಕನಕಪುರ ಕಬ್ಜಾಗೆ ದಳಪತಿಗಳು ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಚನ್ನಪಟ್ಟಣವನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿ.ಕೆ.